ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಪಾಳೆಯ ಸಮರ ಸಾರ್ತಾ ಇದೆ. ಮೂಡ ಅಸ್ತ್ರವನ್ನ ಪ್ರಯೋಗಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ರಾಮನಗರದಿಂದ ಕೆಂಗಲ್ನತ್ತ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಇನ್ನು ಕೆಂಗಲ್ ತಲುಪೋದಕ್ಕೆ 7 ಕಿಲೋಮೀಟರ್ ಕಾಲ್ನಡಿಗೆ ಬಾಕಿ ಉಳಿದಿದೆ. ಇಂದು 3ನೇ ದಿನದ ಪಾದಯಾತ್ರೆ ಪುನರಾರಂಭಗೊಳ್ಳಲಿದೆ. ಮುಡಾ ಹಗರಣ ಹಾಗೂ ಬಿಜೆಪಿ ಪಾದಯಾತ್ರೆ ಟೆನ್ಷನ್ಗೆ ಸಿಎಂ ಸಿದ್ದರಾಮಯ್ಯ ವಿಚಲಿತರಾದ್ರ ಎಂಬ ಅನುಮಾನ ಮೂಡಿದೆ. ಆಗಸ್ಟ್ 6ರಂದು ಕೊಪ್ಪಳ ಹಾಗೂ ವಿಜಯನಗರದಲ್ಲಿ ನಿಗದಿಯಾಗಿದ್ದ ಸಿಎಂ ಕಾರ್ಯಕ್ರಮಗಳು ದಿಢೀರ್ ಅಂತ ಹೇಳಿ ರದ್ದು ಮಾಡಲಾಗಿದೆ. ಸಿಎಂ ಕಚೇರಿಯಿಂದಲೇ ನಿಗದಿ ಮಾಡಿದ್ದ ಬಾಗಿನ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಆಸ್ತಿ ವಿಚಾರವಾಗಿ ಡಿಕೆಶಿ ಎಚ್ಡಿಕೆ ನಡುವೆ ಮಾತಿನ ಜಟಾಪಟಿ ತಾರಕಕ್ಕೇರಿದೆ. ಜೈಲಿಗೆ ಹೋಗೋದಕ್ಕೆ ಅಜ್ಜಯ್ಯನವರು ಹೇಳಿದ್ದಾರಾ? ನೊಣವಿನ ಕೆರೆ ಅಜ್ಜಯ್ಯನ ಮೇಲೆ ಗೌರವವಿದ್ರೆ ಪ್ರಮಾಣ ಮಾಡಿ ಅಂತ ಡಿಕೆಶಿಗೆ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಪಬ್ಲಿಕ್ ಡಿಬೇಟ್ನಲ್ಲಿ ದಾಖಲೆಗಳನ್ನ ಕೊಡಬಹುದು ಅಂತ ಡಿಕೆಶಿ ತಿರುಗೇಟನ್ನ ನೀಡಿದ್ದಾರೆ. ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡಿದ ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಇದೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಂಬಂಧ ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನ ಒಳ್ಳೆಯ ಆಡಳಿತ ನೋಡಿ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಕುಮಾರಸ್ವಾಮಿ ಮಂತ್ರಿಯಾದ ತಕ್ಷಣ ಇಲ್ಲಿ ಶುರು ಮಾಡಿದ್ದೀರಿ. ನಿಮ್ಮ ರಾಜಕೀಯ ಆಟ ಸಹಿಸೋಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ. ಏನಿದೆ, ಏನೂ ತಪ್ಪು ಮಾಡೋದಕ್ಕೆ ಸಿದ್ದರಾಮಯ್ಯನ ಹೈಕಮಾಂಡ್ ಯಾಕೆ ಬದಲಾಯಿಸ್ತಾರೆ? ಅವರ ಆಪಾದನೆ ಏನಿದೆ? ಏನೂ ಇಲ್ಲ. ಮೋಡ ಹಗರಣದಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರು ಭಾಗದಲ್ಲಿ ಒಮ್ಮೆಲೆ ಆಯಕಟ್ಟಿನ ಜಾಗದಲ್ಲಿ 1200 ಎಕರೆಯನ್ನು CLU ಮಾಡಿದ್ರು. ಭೂ ಬದಲಾವಣೆ ಮಾಡಿ ಕೋಟ್ಯಾಂತರ ಹಣ ಮಾಡಿದ್ರು. ಅಂಥ ಹಗರಣ ಯಾವುದು ಸಿದ್ದರಾಮಯ್ಯ ಮಾಡಲಿಲ್ವೇ? ಮೋಡ ಇದೇ ವೇಳೆ ದೋಸ್ತಿಗಳ ಪಾದಯಾತ್ರೆ ಬಗ್ಗೆ ಶಾಸಕ ಗಣಿ ರವಿ ಕಿಡಿಕಾರಿದ್ದಾರೆ. ಪಾದಯಾತ್ರೆಯಲ್ಲೂ ಬಿಜೆಪಿ ಜೆಡಿಎಸ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರಿಗೆ ಯಾವುದೇ ನಿಲುವಿಲ್ಲ, ಅಧಿಕಾರದ ದಾಹದಿಂದ ಗೊಂದಲದಲ್ಲಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಸರ್ಕಾರ ವರ್ಸಸ್ ರಾಜಕೀಯ. ಕುಮಾರಣ್ಣ ಮೊನ್ನೆ ಅಂದರೆ ಇವ್ರು ಯಾರೋ ಮೂರ್ಖ ನನ್ನ ಮಕ್ಳುಗಳು, ಇವರೆಲ್ಲ CD ಬಿಟ್ಟವನು, ಪೆನ್ ಡ್ರೈವ್ ಬಿಟ್ಟವನು, ತಿಮಿಂಗ್ಲಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾವೆ, ನಾನು ಬರಲ್ಲ ಅಂದರು. ಈಗ ಅವ್ರನ್ನೂ ಸೇರಿಸ್ಕೊಂಡು ಇವರು ನಡೀತಾವ್ರೆ ಅಂದರೆ ಇವ್ರಿಗೆ ಒಂದು ನಿಲುವಿಲ್ಲ, ಇದಿಲ್ಲ. ಇವ್ರಿಗೇನು ಅಂದ್ರೆ ಅಧಿಕಾರದ ಅಪಾಪಿ. ಸಿದ್ದರಾಮಯ್ಯನವ್ರು ನಿಲ್ಲಿಸ್ಬಿಡ್ಬೇಕು, ನಾವು ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಈ ಡ್ರಾಮಾ ಕಂಪನಿ ಬರ್ತದೆ. ಅದನ್ನು ತಡೆ ಹಿಡಿಬೇಕು, ಆ ಡ್ರಾಮಾ ಕಂಪನಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣದಿಂದ ನಾವು ಜನಾಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ಕುಮಾರಣ್ಣನೇ ಮತ್ತೊಂದು ಹೇಳಿದ್ರಲ್ಲ, ಇದಕ್ಕೆ ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನನ್ನನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ, ಏನೋ ರಾತ್ರೋರಾತ್ರಿ ಹೆಂಗಾರು ಚೆನ್ನಾಗಿ ನಡೆಸ್ಕೊಂಡ್ಬಿಟ್ರ. ಅವರಲ್ಲಿ ಗೊಂದಲ ಇದೆ ಬಿಡಿ. ಅವ್ರದ್ದು ಏನಂದ್ರೆ ನಾಯಕತ್ವ. ರಾಜ್ಯಪಾಲರನ್ನ ಮೋದಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಎಂದು ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ಅವರನ್ನ ಬಿಜೆಪಿ ದಿಕ್ಕು ತಪ್ಪಿಸಿದೆ, ಹೀಗಾಗಿ 1 ದಿನದಲ್ಲಿ ನೋಟಿಸ್ ಕೊಡ್ತಾರೆ. ಶಶಿಕಲಾ ಪ್ರಕರಣ 3 ತಿಂಗಳಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನಾತ್ಮಕ ಸಂವಿಧಾನವನ್ನು ಗಾಳಿಗೆ ತೂರಿ, ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಇವತ್ತು ರಾಜ್ಯಪಾಲರನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಜನ ಸಹಿಸೋದಿಲ್ಲ. ನಾವು ಕೂಡ ಕಾನೂನು ಹೋರಾಟ ಮಾಡಲಿಕ್ಕೆ, ನ್ಯಾಯದಲ್ಲಿ ಜನರ ಬಳಿ ಹೋಗಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ. ಒಂದು ವೇಳೆ ಏನಾದರೂ ಕೂಡ ಸಿದ್ದರಾಮಯ್ಯನವರನ್ನು ಕೆಳಗಡೆ ಇಳಿಸೋ ಪ್ರಯತ್ನವನ್ನು ಮಾಡಿದರೆ ಅದರ ವಿರುದ್ಧ ಪ್ರತಿ ಗ್ರಾಮ, ಪ್ರತಿ ಪಂಚಾಯಿತಿ, ಪ್ರತಿ ಹೋಬಳಿ, ಪ್ರತಿ ತಾಲೂಕಲ್ಲೂ ಕೂಡ JDS
ಬಿಜೆಪಿ ಪಾದಯಾತ್ರೆ ಸಂಬಂಧ ದಾವಣಗೆರೆಯಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಅಧಿಕಾರ ಇಲ್ವಲ್ಲ, ಅವರಿಗೆ ಅಧಿಕಾರ ಬೇಕು, ದುಡ್ಡು ಹೊಡೆಯೋದಕ್ಕೆ ಅಧಿಕಾರ ಬೇಕು, ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಾಜಭವನವನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದೆ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನು ಬರಿತಾ ಇಲ್ಲ, ಬದಲಿಗೆ ಬಿಜೆಪಿ ಮಾಸ್ಟರ್ ಮೈಂಡ್ಗಳ ಪತ್ರಕ್ಕೆ ರಾಜ್ಯಪಾಲರು ಸಹಿ ಹಾಕ್ತಾ ಇದ್ದಾರೆ ಅಂತ ಶಾಸಕರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರ ಇದೆಯೋ ತಮಿಳುನಾಡಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜಭವನ. ಅವರು ರಾಜಭವನವನ್ನು ಬಿ ಜೆ ಪಿ ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲ್ ಹೊಡೆದು ಲೆಟ್ರ್ ಕಳಿಸಿ, ರಾಜ್ಯಪಾಲರು ಕಳಿಸಲ್ಲ ಆ ಲೆಟ್ರನ್ನ, ಬಿ ಜೆ ಪಿಯ ವಕ್ತಾರರು, ಬಿ ಜೆ ಪಿಯ ಮಾಸ್ಟರ್ ಮೈಂಡ್ಗಳು ಕೂತ್ಕೊಂಡು ಟೈಪ್ ಮಾಡಿ ರಾಜ್ಯಪಾಲರ ಮುಖಾಂತರ ಲೆಟ್ರ್ ಕಳಿಸೋದು. ಸುಮ್ಮನೆ ರಾಜ್ಯಪಾಲ ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಸಂಬಂಧ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು, ಸಿಎಂ ಬಹಳ ಬಂಡಗೆಟ್ಟು ನಿಂತಿದ್ದಾರೆ, ತಪ್ಪಿಲ್ಲ ಅನ್ನೋದಾದ್ರೆ ಸಾಬೀತು ಮಾಡಲಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚರ್ಚೆಗೆ ವಿಧಾನಸೌಧದಲ್ಲಿ ಅವಕಾಶ ನೀಡಿಲ್ಲ, ಹೀಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ. ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ಮೈತ್ರಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದು, ರಾಮನಗರದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜನಾಂದೋಲನ ಸಮಾವೇಶ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಸಚಿವರು, ನಾಯಕರು ಭಾಗಿಯಾಗಿದ್ದರು. ನಟ ದರ್ಶನ್ ಬೇರೊಬ್ಬರ ಹೆಸರಿನಲ್ಲಿರುವ ಸಿಮ್ ಬಳಕೆ ಮಾಡ್ತಾ ಇದ್ರ ಸಂಬಂಧ ಸಿಮ್ ಖರೀದಿದಾರರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಜೈಲಿನಿಂದಲೇ ಯತ್ನ ನಡೀತಾ ಇದೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆಯಂತೆ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪಿಎಸ್ಐ ಪರಶುರಾಮ ನಿಗೂಢ ಸಾವು ಕೇಸ್ ಹಿನ್ನೆಲೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಶಾಸಕರ ಕಚೇರಿ ಹಾಗೂ ಮನೆ ಎದುರು 30ಕ್ಕೂ ಹೆಚ್ಚು ಪೊಲೀಸರನ್ನ